ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಹೇಗೆ ಒಂದು ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್ ಫ್ರಮ್ ಅಫಿಷಿಯಲ್ ಮೈಕ್ರೋಸಾಫ್ಟ್ ವೆಬ್ಸೈಟ್ನ ಹೇಗೆ ಡೌನ್ಲೋಡ್ ಮಾಡೋದು ಮತ್ತು ಅದನ್ನು ಹೇಗೆ ನಾವು ನಮ್ಮ ಪಿ ಸಿನಲ್ಲಿ ಇನ್ಸ್ಟಾಲ್ ಮಾಡ್ಬೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ನೋಡೋಣ. ಬನ್ನಿ ನಾವು ಇವಾಗ ನಮ್ಮ ಕಂಪ್ಯೂಟರ್ ಸ್ಕ್ರೀನಲ್ಲಿ ನೋಡೋಣ ಹೇಗೆ ಮೈಕ್ರೋಸಾಫ್ಟ್ ವೆಬ್ಸೈಟಿಂದ ವಿಂಡೋಸನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತ. ಬಿಫೋರ್ ಡೌನ್ಲೋಡಿಂಗ್ ನಿಮಗೆ ಮಿನಿಮಮ್ ಆದರೂ 8 GB ಪೆನ್ ಡ್ರೈವ್ ಬೇಕಾಗುತ್ತೆ. ಈ 8 GB ಪೆನ್ ಡ್ರೈವಿಂದ ನೀವು ಬೂಟೇಬಲ್ ಡ್ರೈವನ್ನು ಕ್ರಿಯೇಟ್ ಮಾಡಬಹುದು. ಮಿನಿಮಮ್ 8 GB. ಸೊ ನಾವಿಲ್ಲಿ ಇವಾಗ ಸರ್ಚ್ ಮಾಡೋಣ. ವಿಂಡೋಸ್ ಡೌನ್ಲೋಡ್ ಮೈಕ್ರೋಸಾಫ್ಟ್. ನಾನು ಇದರಲ್ಲಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೋಡಿ, ನಿಮ್ಮ ಹತ್ರ ಇವಾಗ 3 ಆಪ್ಷನ್ಸ್ ಕಾಣಿಸ್ತವೆ. ವಿಂಡೋಸ್ 11, 10, 7. ಸದ್ಯಕ್ಕೆ ನಾವು ಇವಾಗ 10 ಅನ್ನು ಡೌನ್ಲೋಡ್ ಮಾಡೋಣ. ನಿಮ್ಮ ಹತ್ರ ಇಲ್ಲಿ ಡೌನ್ಲೋಡ್ ಆಪ್ಷನ್ ಕಾಣಿಸ್ತದೆ ನೋಡಿ. ಡೌನ್ಲೋಡ್ ನೌ ಅಂತ ಇದೆ ಆಪ್ಷನ್. ಇಲ್ಲಿ ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡೋಣ. ಒಂದ್ಸಲ ಸಾಫ್ಟ್ವೇರ್ ಡೌನ್ಲೋಡ್ ಆದಮೇಲೆ ಮೀಡಿಯಾ ಕ್ರಿಯೇಷನ್ ಟೂಲು ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ರನ್ ಮಾಡೋಣ. ಇದು ಸೆಟಪ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಪೇಷನ್ಸಿಂದ ಸ್ವಲ್ಪ ವೆಯ್ಟ್ ಮಾಡೋಣ. ಸೊ ನೋಡಿ, ನಿಮಗೆ ಇವಾಗ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೊಡ್ತಿದೆ, ಪ್ರೈವಸಿ ಪಾಲಿಸಿ ಎಲ್ಲ ಕೊಡ್ತಿದೆ. ಸ್ವಲ್ಪ ಇದನ್ನು ನೋಡಿಬಿಡಿ, ನೋಡಿ ಎಕ್ಸೆಪ್ಟ್ ಮಾಡೋಣ ಇದನ್ನು. ಸೊ ನಿಮ್ಮ ಹತ್ರ ಇವಾಗ ಸ್ಕ್ರೀನ್ ಮುಂದೆ 2 ಆಪ್ಷನ್ಸ್ ಇದೆ. ಒಂದು ಅಪ್ಗ್ರೇಡ್ ದಿಸ್ ಪಿ ಸಿ ಅಂತ ಇದೆ. ಅಂದರೆ ಇವಾಗ ನೀವು ವಿಂಡೋಸ್ 8 ಯೂಸ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ. ಈ ವಿಂಡೋಸ್ 8ನ ನೀವು ವಿಂಡೋಸ್ 10ಗೆ ಅಪ್ಗ್ರೇಡ್ ಮಾಡಬಹುದು. ಇಲ್ಲಾಂದರೆ ವಿಂಡೋಸ್ 11 ಕೂಡ ಅಪ್ಗ್ರೇಡ್ ಮಾಡಬಹುದು. ನೀವು ಯಾವುದಾದ್ರು ಆಪ್ರೇಟಿಂಗ್ ಸಿಸ್ಟಮ್ ಲೇಟೆಸ್ಟ್ ಯಾವುದಿರುತ್ತೋ ಅದು ಅಪ್ಗ್ರೇಡ್ ಆಗಿಬಿಡುತ್ತೆ. ಇಲ್ಲ ನನಗೆ ಪೆನ್ ಡ್ರೈವ್ನಲ್ಲಿ ಡೌನ್ಲೋಡ್ ಆಗಬೇಕು ISO ಫೈಲು ಅಂತ ಕೇಳಂಗಿದ್ರೆ ನೀವು ಕ್ರಿಯೇಟ್ ಇನ್ಸ್ಟಾಲೇಷನ್ ಮೀಡಿಯಾ USB ಫ್ಲಾಶ್ ಡ್ರೈವ್ ಅಂತ ಇದೆ. ನೀವು ಆ ಆಪ್ಷನ್ನ ಚೂಸ್ ಮಾಡಿ. ನಾನು ಸದ್ಯಕ್ಕೆ ಇವಾಗ ಈ ಆಪ್ಷನ್ನ ಚೂಸ್ ಮಾಡ್ತಿದ್ದೀನಿ, ಕ್ರಿಯೇಟ್ ಇನ್ಸ್ಟಾಲೇಷನ್ ಮೀಡಿಯಾ. ಕ್ಲಿಕ್ ಕೊಡಿರಿ. ನಿಮಗೆ ಇಲ್ಲಿ ಇವಾಗ ಕೇಳ್ತಿದೆ ಯೂಸ್ ರೆಕಮೆಂಡೆಡ್ ಆಪ್ಷನ್ಸ್ ಫಾರ್ ದಿಸ್ ಪಿ ಸಿ ಅಂತ. ಇದನ್ನು ಡಿಸೇಬಲ್ ಮಾಡಿ. ನೆಕ್ಸ್ಟು ವಿಂಡೋಸ್ 10 ಕೇಳ್ತೀನಿ ನೀವು, ಯಾಕಂದರೆ ವಿಂಡೋಸ್ 10 ಮೀಡಿಯಾ ಕ್ರಿಯೇಷನ್ ಟೂಲ್ನ ನಾನು ಇನ್ಸ್ಟಾಲ್ ಮಾಡಿದರೆ. ಸೊ ಅದಕ್ಕೆ ವಿಂಡೋಸ್ 10 ತೋರಿಸ್ತಿದೆ ನಿಮಗೆ ಇವಾಗ ಇಲ್ಲಿ. ಹಂಗೆ ಲ್ಯಾಂಗ್ವೇಜ್ ಕೂಡ ಚೂಸ್ ಮಾಡ್ಕೊಂಬಿಡಿ. ಸೊ ಲ್ಯಾಂಗ್ವೇಜ್ ನಮಗೆ ಬಂದು USA ಇರುತ್ತೆ ಯಾವಾಗಲೂ, ಇಂಗ್ಲೀಷ್ US. ಆರ್ಕಿಟೆಕ್ಚರ್ ಬಂದು 64 ಬಿಟ್ ಯೂಸ್ ಮಾಡಿ. ನೀವು 4 GB RAM ಯೂಸ್ ಮಾಡ್ತೀರಾ, 64 ಬಿಟ್ಟೇ ಯೂಸ್ ಮಾಡಿ. ನೆಕ್ಸ್ಟ್ ಇವಾಗ ನೀವು 2 ಆಪ್ಷನ್ಸ್ ಮತ್ತೆ ಕೇಳ್ತಿದೆ, USB ಫ್ಲಾಶ್ ಡ್ರೈವ್, ISO ಫೈಲ್. ISO ಫೈಲ್ ನೀವು ಡೌನ್ಲೋಡ್ ಮಾಡಿದ್ರೆ ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಈ ಥರ ಒಂದು ISO ಫೈಲನ್ನು ಡೌನ್ಲೋಡ್ ಆಗ್ಬಿಡುತ್ತೆ. ನೀವು ಇಲ್ಲ USB ಫ್ಲಾಶ್ ಡ್ರೈವು ಕ್ರಿಯೇಟ್ ಮಾಡ್ತಿದ್ದೀವಿ ಅಂದರೆ ಡೈರೆಕ್ಟ್ USB ಫ್ಲಾಶ್ ಡ್ರೈವಲ್ಲಿ ಅದು ರೈಟ್ ಆಗ್ಬಿಡುತ್ತೆ ವಿಂಡೋಸ್ 10 ಆಪರೇಟಿಂಗ್ ಸಿಸ್ಟಮ್. ನಿಮ್ಮ ಹತ್ರ ಸಪ್ರೇಟ್ ISO ಫೈಲ್ ಇರಲ್ಲ ಅವಾಗ. ಸೊ ಸದ್ಯಕ್ಕೆ ನಾನು ಇವಾಗ ISO ಫೈಲನ್ನು ಆಪ್ಟ್ ಮಾಡ್ತಿದ್ದೀನಿ. ನಿಮಗೆ ಆಪ್ಷನ್ಸ್ ಕೇಳ್ತಿದೆ ಎಲ್ಲಿ ನೀವು ಸೇವ್ ಮಾಡಬೇಕು ಅಂತ ಇವಾಗ. ಸೊ ನಾವಿವಾಗ ಇದು ಡಿಪೆಂಡಿಂಗ್ ಆನ್ ಯುವರ್ ಇಂಟರ್ನೆಟ್ ಸ್ಪೀಡ್ ಮೇಲೆ ನಿಮ್ಮದು ISO ಫೈಲ್ ಡೌನ್ಲೋಡ್ ಆಗುತ್ತೆ. ಸೊ ಒಂದ್ಸಲಿ ನಿಮ್ಮ ಫೈಲ್ ವಿಂಡೋಸ್ ಡೌನ್ಲೋಡ್ ಆದಮೇಲೆ ನಿಮಗೆ ಈ ಥರ ಒಂದು ಫೈಲ್ ಸಿಗುತ್ತೆ. ನಿಮಗೆ ಈ ಥರ ಒಂದು ಫೈಲು. ಇವಾಗ ನಮಗೆ ಈ ಫೈಲ್ನ ರೈಟ್ ಮಾಡೋಕ್ಕೆ ಪೆನ್ ಡ್ರೈವ್ನಲ್ಲಿ ಒಂದು ಟೂಲ್ ಬರುತ್ತೆ, ವೆಂಟೋಯ್ ಅಂತ. ಹೇಗೆ ಡೌನ್ಲೋಡ್ ಮಾಡೋದಂತ ಬ್ರೌಸರಿಗೆ ಬನ್ನಿ ವಾಪಸ್ ಇಲ್ಲಿಗೆ. ವೆಂಟೋಯ್ ಡೌನ್ಲೋಡ್ ಅಂತ ಸರ್ಚ್ ಮಾಡೋಣ. ಇಲ್ಲಿ ನೋಡಿ, ನಿಮಗೆ ಡೌನ್ಲೋಡ್ ಆಪ್ಷನ್ಸ್ನಲ್ಲಿ ವೆಂಟೋಯ್ನಲ್ಲಿ ಇವಾಗ ವಿಂಡೋಸನ್ನು ನಾವು ಜಿಪ್ ಫೈಲನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ. ಡೌನ್ಲೋಡ್ ದ ಲೇಟೆಸ್ಟ್ ವರ್ಷನ್. ಸೊ ನನ್ನ ಹತ್ರ ಆಲ್ರೆಡಿ ಡೌನ್ಲೋಡೆಡ್ ಫೈಲ್ ಇದೆ. ಸೊ ಕ್ಯಾನ್ಸಲ್ ಮಾಡ್ತಿದ್ದೀನಿ ನಾನು. ಒಂದ್ಸಲಿ ನಿಮ್ಮ ಹತ್ರ ಫೈಲ್ ಡೌನ್ಲೋಡ್ ಆದಮೇಲೆ ಇದನ್ನು ರೈಟ್ ಕ್ಲಿಕ್ ಕೊಡಿ, ಎಕ್ಸ್ಟ್ರಾಕ್ಟ್ ಆಲ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಬಿಡಿ. ಎಕ್ಸ್ಟ್ರಾಕ್ಟ್ ಆದ ನಂತರ ಫೈಲನ್ನು ಓಪನ್ ಮಾಡಿ. ಫೈಲ್ನಲ್ಲಿ ನಿಮಗೆ ವೆಂಟೋಯ್ ಟು ಡಿಸ್ಕ್ ಅಂತ ಇಲ್ಲೊಂದು ಆಪ್ಷನ್ ಕಾಣಿಸ್ತಿದೆ ನೋಡಿ. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡೋಣ. ಇಲ್ಲಿ ನಿಮಗೆ ಇವಾಗ ಪೆನ್ ಡ್ರೈವ್ ಕಾಣಿಸುತ್ತೆ. ನಿಮಗೆ ನೀವು ಪೆನ್ ಡ್ರೈವ್ನ ಫಾರ್ಮ್ಯಾಟ್ ಮಾಡೋಕ್ಕಿಂತ ಮುಂಚೆ ಅದರಲ್ಲಿರೋ ಯಾವುದೇ ಡೇಟಾ ಇದ್ದರೆ ಬ್ಯಾಕಪ್ ತೊಗೊಂಬಿಡಿ ಅದ್ರದ್ದು. ಸೊ ಇದರಲ್ಲಿ ವೆಂಟೋಯ್ನ ಇನ್ಸ್ಟಾಲ್ ಅಂತ ಕ್ಲಿಕ್ ಕೊಡೋಣ.
ಸೊ ನನ್ನ ಹತ್ರ ಆಲ್ರೆಡಿ ವೆಂಟೋ ಇನ್ಸ್ಟಾಲ್ ಆಗಿದೆ. ಸೊ ನಾನು ಇದನ್ನು ಕ್ಲಿಕ್ ಮಾಡಲ್ಲ ಇವಾಗ ಸದ್ಯಕ್ಕೆ. ನೀವು ಅದ್ರ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡಬಹುದು ವೆಂಟೋ ಇಲ್ಲಿಗೆ ಹೊಸ ವೆಂಟೋ ಅಂತ ಕ್ರಿಯೇಟ್ ಆಗುತ್ತೆ. ನಿಮ್ಮ ಪೆನ್ ಡ್ರೈವ್ ಇವಾಗ 2 ಡ್ರೈವ್ನಲ್ಲಿ ಕ್ರಿಯೇಟ್ ಆಗುತ್ತೆ. ಒಂದು 32 MB ಹತ್ರ ಕ್ರಿಯೇಟ್ ಆಗುತ್ತೆ, ಇನ್ನೊಂದು ನಿಮ್ದು ಉಳಿದಿರೋ ಯಾವುದೇ 16 GB ಆಗಿರಲಿ ಅದ್ರ ಉಳಿದಿರೋ ಪಾರ್ಟ್ಗಳು ನಿಮ್ಗೆ ಇನ್ನೊಂದು ಡ್ರೈವಲ್ಲಿ ಸಿಗುತ್ತೆ. ಸೊ ಇದರಲ್ಲಿ ನೀವಾಗ ಏನು ಮಾಡಬೇಕು ಅಂದರೆ ನೀವು ISO ಫೈಲ್ನ ಡೌನ್ಲೋಡ್ ಮಾಡಿದ್ರಲ್ಲ ಆ ಫೈಲ್ನ ಕಾಪಿ ಮಾಡಿ ಇಲ್ಲಿ ಬಂದು ಪೇಸ್ಟ್ ಮಾಡಿಬಿಡಿ ಈ ಫೈಲ್ನಲ್ಲಿ. ನನ್ನ ಹತ್ರ ಆಲ್ರೆಡಿ ಫೈಲ್ ಕ್ರಿಯೇಟ್ ಆಗಿದೆ, ಪೇಸ್ಟ್ ಮಾಡಿದ್ದೀನಿ. ಸೊ ಒಂದ್ಸಲ ನೀವು ಪೇಸ್ಟ್ ಮಾಡಾದ್ಮೇಲೆ ಸಕ್ಸಸ್ಫುಲಿ ನೀವು ಇವಾಗ ಒಂದು ಬೂಟೇಬಲ್ ಡ್ರೈವನ್ನು ಕ್ರಿಯೇಟ್ ಮಾಡಿದ್ದೀರಾ. ಸೊ ಬನ್ನಿ ಇವಾಗ ಒಂದು ಲ್ಯಾಪ್ಟಾಪಲ್ಲಿ ಇದನ್ನು ಬೂಟೇಬಲ್ ಡ್ರೈವ್ನ ಟೆಸ್ಟ್ ಮಾಡಿ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ಒಂದ್ಸಲ ನಿಮಗೆ ಇವಾಗ USB ಡ್ರೈವ್ ರೆಡಿ ಆದ ತಕ್ಷಣ ನೀವೊಂದು ಯಾವ ಲ್ಯಾಪ್ಟಾಪ್ನಲ್ಲಿ ನೀವು ಇವಾಗ ವಿಂಡೋಸ್ ಇನ್ಸ್ಟಾಲ್ ಮಾಡಬೇಕು ಅಂತಿದ್ದೀರಾ ಆ ಲ್ಯಾಪ್ಟಾಪ್ನ ತಗೊಳ್ಳಿ, ಮತ್ತು USB ಇನ್ಸರ್ಟ್ ಮಾಡಿ. ನೀವು USB ಡ್ರೈವ್ನ ಇನ್ಸರ್ಟ್ ಮಾಡಿದ ತಕ್ಷಣ ಪವರ್ ಬಟನ್ನ ಪ್ರೆಸ್ ಮಾಡಿ ಮತ್ತಿಗೆ ಬೂಟ್ ಮೆನ್ಯೂ ಕೀನ ಪ್ರೆಸ್ ಮಾಡ್ತೀರಿ ರ್ಯಾಪಿಡ್ಲಿ. ಬೂಟ್ ಮೆನ್ಯೂ ಸ್ಕ್ರೀನ್ನ ಪ್ರೆಸ್ ಮಾಡಿದ ತಕ್ಷಣ ನಿಮ್ಮ ಹತ್ರ ಬೂಟ್ ಮೆನ್ಯೂ ಓಪನ್ ಆಗುತ್ತೆ. ಬೂಟ್ ಮೆನ್ಯೂ ಡಿಪೆಂಡ್ ಆಗುತ್ತೆ ನಿಮ್ಮ ಬ್ರ್ಯಾಂಡ್ ಲ್ಯಾಪ್ಟಾಪ್ ಮೇಲೆ. ಅದು HP ಡಿಫ್ರೆಂಟ್ ಇದೆ, ಲೆನೋವೋಗೆ ಡಿಫ್ರೆಂಟ್ ಇದೆ, ಏಸರಿಗೆ ಡಿಫ್ರೆಂಟ್ ಇದೆ, ಆಸೂಸಿಗೆ ಡಿಫ್ರೆಂಟ್ ಬೂಟ್ ಮೆನ್ಯೂ ಕ್ಯೂ ಇದೆ. ಸೊ ನಾವು ಸೆಕ್ಯೂರಿಟಿಗೆ ಹೋಗ್ಬಿಟ್ಟು ಸೆಕ್ಯೂರ್ ಬೂಟನ್ನು ಫಸ್ಟ್ ಡಿಸೇಬಲ್ ಮಾಡಬೇಕು. ಡಿಸೇಬಲ್ ಮಾಡಿಬಿಟ್ಟು ಬೂಟ್ಗೆ ಹೋಗಿದ ತಕ್ಷಣ ನಾವು ಬೂಟ್ ಆಪ್ಷನ್ ಇದೆ ನೋಡಿ, ಬೂಟ್ ಆಪ್ಷನ್ನ ನಾವು ನಮ್ದು USB ಡ್ರೈವ್ನ ಸೆಲೆಕ್ಟ್ ಮಾಡ್ಕೊಬೇಕು. USB ಡ್ರೈವ್ ಸೆಲೆಕ್ಟ್ ಆಗಿದ ತಕ್ಷಣ ನಾವು ಸೇವ್ ಆ್ಯಂಡ್ ಎಕ್ಸಿಟ್ ಮಾಡೋಣ. ಸೇವ್ ಆ್ಯಂಡ್ ಎಕ್ಸಿಟ್. ಸೊ ನೆಕ್ಸ್ಟ್ ನಮ್ಮದು ವಿಂಡೋಸಿಂದ ಬೂಟ್ ಆಗಿದೆ. ನಿಮ್ಮ ಹತ್ರ ಆಪ್ಷನ್ ಕೇಳ್ತೀನಿ ನೋಡಿ, ವೆಂಟೋ ಇದು ಇದೆ ಸ್ಪೆಷಾಲಿಟಿ ಏನಂದರೆ ನಿಮಗೆ ಮಲ್ಟಿಪಲ್ ISO ಇದ್ರೆ ನೀವು ಲಿನಕ್ಸ್ ಆಗಿರ್ಬೋದು ವಿಂಡೋಸ್ ಆಗಿರ್ಬೋದು ಅಟ್ ಎ ಮೂಮೆಂಟ್ ನಿಮಗೆ ಯಾವ ವಿಂಡೋಸ್ ಬೇಕೋ ISO ಫೈಲು ಅದನ್ನು ನೀವು ಚೂಸ್ ಮಾಡ್ಬೋದು. ಸದ್ಯಕ್ಕೆ ನಾನು ಇವಾಗ Windows 10 ಅನ್ನು ಚೂಸ್ ಮಾಡ್ತಿದ್ದೀನಿ. ಬೂಟ್ ಇನ್ ನಾರ್ಮಲ್ ಮೋಡ್. ನಿಮ್ಮ ವಿಂಡೋ ಮುಂದೆ ಇವಾಗ ನೋಡಿ ನಿಮಗೆ ಕಾಣಿಸ್ತಿದೆ ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್ US ಇದೆ. ಸೊ ಎಲ್ಲ US-ನೇ ಇಟ್ಟು ನೆಕ್ಸ್ಟು ಇಂಡಿಯಾ ಸೆಲೆಕ್ಟ್ ಮಾಡೋಣ. ಇದ್ರಲ್ಲಿ ನಾವು ಇಂಡಿಯಾ ಬಂತು. ನೆಕ್ಸ್ಟ್ ಇನ್ಸ್ಟಾಲ್ ನಾವು. ಸೊ ಇಲ್ಲಿ ನನ್ನ ಮೌಸ್ ವರ್ಕ್ ಆಯ್ತಿಲ್ಲ, ನಾನು ಏನು ಮಾಡ್ತೀನಿ ಒಂದು ಎಕ್ಸ್ಟ್ರಾ ನನ್ನ ಮೌಸನ್ನು ಯೂಸ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಕ್ಸೆಪ್ಟ್ ಮಾಡೋಣ. ನಾವು ಕಸ್ಟಮ್ ಮೇಲೆ ಕ್ಲಿಕ್ ಮಾಡೋಣ. ಇವಾಗ ನೀವು ಲ್ಯಾಪ್ಟಾಪ್ನಲ್ಲಿ ಇರೋ ಪಾರ್ಟಿಷನ್ಸ್ಗಳು ಕಾಣಿಸ್ತಿದೆ. ನೀವೇನು ಮಾಡಿ, ನೀವು ಫ್ರೆಶ್ ಆಗಿ ಇನ್ಸ್ಟಾಲ್ ಮಾಡ್ತಿದ್ರೆ ನನ್ನ ಸಜೆಷನ್ ಏನಂದರೆ ಎಲ್ಲ ಡಿಲೀಟ್ ಮಾಡ್ಕೊಂಡು ಹೊರಟೋಗಿ ಇಲ್ಲಿಂದ. ಡಿಲೀಟ್ ಮಾಡಿದಾದ್ಮೇಲೆ ಒಂದು ಪಾರ್ಟಿಷನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಾನು ಇದರಲ್ಲಿ ಇವಾಗ ಡಿಲೀಟ್ ಮಾಡ್ತಿಲ್ಲ, ಯಾಕಂದರೆ ಒಂದು ಇಂಪಾರ್ಟೆಂಟ್ ಫೈಲ್ಸ್ ಎಲ್ಲ ಇದಾವೆ, ಇವಾಗ ಸೇವ್ ಆಗಿದೆ. ನೀವು ಡಿಲೀಟ್ ಆದಮೇಲೆ ನಾರ್ಮಲ್ ಬೇಸಿಕ್ ಹೆಂಗೆ ವಿಂಡೋಸ್ ಹೊಸದಾಗಿ ತಗೊಂತೀರ ನೀವು, ವಿಂಡೋಸ್ ಏನು ಸೆಟಪ್ ಇರುತ್ತೋ ಆ ಸೆಟಪ್ ಮಾಡಿ ನಿಮ್ಮ ಹತ್ರ ಒಂದು ಹೊಸ ವಿಂಡೋಸ್ ಇನ್ಸ್ಟಾಲೇಷನ್ ರೆಡಿ ಇರುತ್ತೆ. ಈ ವಿಡಿಯೋ ನಿಮಗೆ ಏನಾದರೂ ಇನ್ಫಾರ್ಮೇಟಿವ್ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ಹಾಗೆ ನಿಮ್ಮ ಯಾವುದೇ ಡೌಟ್ಸ್ಗಳಿದ್ದರೆ ಕಮೆಂಟ್ಸ್ನಲ್ಲಿ ಹೇಳಿ. ಸೊ ಇದೇ ಥರ ಇನ್ಫಾರ್ಮೇಷನ್ ವಿಡಿಯೋಗಳನ್ನು ನಿಮ್ಮ ಹತ್ರ ನಾನು ತಲುಪಿಸ್ತಿರ್ತೀನಿ. ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋ ನಾವು ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.